ಮಂಜೇಶ್ವರ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕ ಸ್ಥಳಗಳು ಇಂದು ತ್ಯಾಜ್ಯದ ಕೂಪಗಳಾಗಿ ಮಾರ್ಪಟ್ಟಿದ್ದು ಇಡೀ ಪರಿಸರವೇ ಗಬ್ಬೆದ್ದು ನಾರುತ್ತಿದೆ. ಇನ್ನು ಮಳೆಗಾಲ ಆರಂಭವಾಗಲು ಕೇವಲ ತಿಂಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ತ್ಯಾಜ್ಯ ನಿರ್ಮೂಲನಕ್ಕೊಂದು ಯಾವುದೇ ಪರಿಹಾರ ಕಾಣದ ಅಭಿವೃದ್ಧಿಯ ಹರಿಕಾರರೆಂದು ಪೋಸು ನೀಡುವ ಜನಪ್ರತಿನಿಧಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಮಂಜೇಶ್ವರದ ಪ್ರಮುಖ ರಸ್ತೆ ಬದಿಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಕಸದ ರಾಶಿಗಳು ಗುಡ್ಡದಂತೆ ಬಿದ್ದಿವೆ. ಪ್ಲಾಸ್ಟಿಕ್ ಚೀಲಗಳು, ಕೊಳೆತ ಆಹಾರ ಪದಾರ್ಥಗಳು ಮತ್ತು ಮೃತ ಪ್ರಾಣಿಗಳ ಅವಶೇಷಗಳಿಂದಾಗಿ ಪ್ರದೇಶವು ಅಸಹನೀಯ ವಾಸನೆಯಿಂದ ಕೂಡಿದೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದ್ದು, ಶಾಲಾ ಮಕ್ಕಳು ಮತ್ತು ಪಾದಚಾರಿಗಳು ಮೂಗು ಮುಚ್ಚಿಕೊಂಡೇ ಸಾಗಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಪರಿಸರದ ಸಮಸ್ಯೆಗಳ ಬಗ್ಗೆ ವರ್ಷ ಪೂರ್ತಿ ಮಾತನಾಡಿದ ಜನಪ್ರತಿನಿಧಿಗಳು ಇದೀಗ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಮುಖಕ್ಕೆ ಬಣ್ಣ ಬಳಿದುಕೊಂಡು ಮನೆ ಬಾಗಿಲಿಗೆ ಮತಯಾಚನೆಗೆ ಬರುತ್ತಿರುವುದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಜೇಶ್ವರದ ಜನತೆ ಇದೀಗ ಬದಲಾಗಿದ್ದಾರೆ. ಕೇವಲ ಭರವಸೆಗಳ ಮೂಟೆ ಹೊತ್ತು ಬರುವ ರಾಜಕಾರಣಿಗಳಿಗೆ ಈ ಬಾರಿ ತಕ್ಕ ಪಾಠ ಕಲಿಸಲು ಸಜ್ಜಾಗಿದ್ದಾರೆ. ತ್ಯಾಜ್ಯ ವಿಲೇವಾರಿಗೆ ಶಾಶ್ವತ ಪರಿಹಾರ ಕಲ್ಪಿಸದಿದ್ದರೆ ಮುಂಬರುವ ಚುನಾವಣೆಯನ್ನ ಬಹಿಷ್ಕರಿಸುವ ಅಥವಾ ನೋಟಾ ಚಲಾಯಿಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಂಜೇಶ್ವರ ಎಂಬುದು ಈಗ ತ್ಯಾಜ್ಯದಿಂದ ಕೂಡಿದ ಒಂದು ಪ್ರದೇಶವಾಗಿ ಮಾರ್ಪಾಡಾಗಿದೆ. ಯಾಕೆಂತ ಹೇಳಿದರೆ ಗ್ರಾಮೀಣ ರಸ್ತೆಗಳ ಎರಡೂ ಬದಿಗಳಲ್ಲಿ ತ್ಯಾಜ್ಯಗಳು ತುಂಬಿ ತುಳುಕಾಡುತ್ತಿದೆ. ಮಂಜೇಶ್ವರ ಶಾಸಕರಾಗಲಿ, ಇಲ್ಲಿ ಆಡಳಿತ ಮಾಡುವ ಮುಸ್ಲಿಂ ಲೀಗಿನ ಪಂಚಾಯತ್ಗಳಾಗಲಿ ಯಾವುದೇ ರೀತಿಯ ತ್ಯಾಜ್ಯ ನಿರ್ವಹಣಾ ಘಟಕಗಳಿಗೆ ಇಲ್ಲಿ ಸ್ಥಾಪನೆಗೆ ಅನುಮತಿಯನ್ನು ಇನ್ನೂ ಕೊಟ್ಟಿಲ್ಲ. ಅದರ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಮಂಜೇಶ್ವರ, ಮಂಗಲ್ಪಾಡಿ, ಅದೇ ರೀತಿಯಲ್ಲಿ ಕುಂಬಳೆ ಪಂಚಾಯತಿನ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವಂಥ ಒಂದೇ ಒಂದು ವ್ಯವಸ್ಥೆಗಳು ಇಲ್ಲಿ ಕಾಣ್ತಾ ಇಲ್ಲ. ಮಾತ್ರವಲ್ಲ, ಎಷ್ಟು ನಿರ್ಲಕ್ಷ್ಯತೆ ಇದೆ ಅಂತ ಹೇಳಿದರೆ, ಮಂಜೇಶ್ವರ ಶಾಸಕರಾದ ಎ.ಕೆ.ಎಂ. ಅಶ್ರಫ್ರವರ ಮನೆಗೆ ಹೋಗುವಂಥ ದಾರಿಯ ಎರಡೂ ಕಡೆಗಳಲ್ಲಿ ಬಿದ್ದಿರುವಂತಹ ತ್ಯಾಜ್ಯಗಳನ್ನು ಗಮನಿಸಿದರೆ ಜನತೆಗೆ ಗೊತ್ತಾಗ್ತದೆ ಮಂಜೇಶ್ವರದ ವಿಕಸನ ಏನಾಗಿದೆ ಅಂತೇಳಿ. ಆದ್ದರಿಂದ ತ್ಯಾಜ್ಯ ಎಂಬುದು ಮಾರಕವಾದ ರೋಗಗಳಿಗೆ, ಮಾರಕವಾದಂತಹ ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗುವಂಥ ಒಂದು ತ್ಯಾಜ್ಯ. ಆದ ಕಾರಣ ತ್ಯಾಜ್ಯ ವಿಲೇವಾರಿಗೆ ವ್ಯವಸ್ಥಿತವಾದಂಥ ವ್ಯವಸ್ಥೆಗಳನ್ನು ಮಂಜೇಶ್ವರದ ಅಲ್ಲಿ ಇನ್ನೂ ಕೂಡ ಮಾಡಿಲ್ಲ ಎಂಬುದು ವಿಪರ್ಯಾಸ. ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಶುಚಿತ್ವ ಮಿಷನ್ನ ಫಂಡ್ ಬರುತ್ತದೆ. ಅದೇ ರೀತಿಯಲ್ಲಿ ಅನೇಕ ಫಂಡ್ಗಳು ತ್ಯಾಜ್ಯ ನಿರ್ವಹಣೆಗೆ ಬರ್ತದೆ. ಆದರೆ ಯಾವುದೇ ಫಂಡ್ಗಳನ್ನು ಉಪಯೋಗಿಸುವಲ್ಲಿ ಮಂಜೇಶ್ವರ ಶಾಸಕರು ವಿಫಲರಾಗಿದ್ದಾರೆ. ಆದ್ದರಿಂದ ಮಂಜೇಶ್ವರ ಶಾಸಕರ ಈ ಬೇಜವಾಬ್ದಾರಿತನದಿಂದಾಗಿ ಮಂಜೇಶ್ವರ ಇಂದು ತ್ಯಾಜ್ಯಗಳ ರಾಶಿಯ ಮಧ್ಯದಲ್ಲಿದೆ ಎಂಬುದನ್ನು ನಾವು ತಿಳಿಯಪಡಿಸ್ತೇವೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.